ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂತ ಪವಿತ್ರ ಗೌಡ ಸ್ವಲ್ಪ ಹೊತ್ತಿನ ಮುಂಚೆ ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಆದರೂ ಶುಕ್ರವಾರ ಅವರಿಗೆ ಜಾಮೀನು ಸಿಕ್ಕಿತ್ತು. ಆದರೆ ಶನಿವಾರ ಭಾನುವಾರ ರಜೆ ಇತ್ತು. ನಿನ್ನೆ ಶ್ಯೂರಿಟಿ ಪ್ರಕ್ರಿಯೆ ಮುಗಿಸಿ ಆದೇಶದ ಪ್ರತಿ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳ ಕೈಗೆ ತಲುಪೋದು ತಡವಾದಂತಹ ಹಿನ್ನೆಲೆಯಲ್ಲಿ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಅವ್ರ ತಾಯಿ ಹಾಗೇನೆ ತಮ್ಮ ಅವರನ್ನು ಬರಮಾಡ್ಕೊಳ್ಳೋದಕ್ಕೆ ಜೈಲಿನ ಬಳಿ ಬಂದಿದ್ರು. ಅವ್ರು ಬರ್ತಾ ಇದ್ದಂಗೆ ನಗುಮುಖದಲ್ಲೇ ಅವರು ನಡ್ಕೊಂಡು ಬರ್ತಿರುವಂಥ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಮತ್ತೆ ಅವ್ರ ತಾಯಿ ಜೈಲಿನ ಬಳಿಯ ದೇವಸ್ಥಾನಕ್ಕೊಂದು ಪೂಜೆ ಮಾಡಿದ್ರು. ಅವರು ಕೂಡ ಅಂದರೆ ಪವಿತ್ರ ಗೌಡನ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಇದೀಗ RR ನಗರದ ನಿವಾಸದತ್ತ ತೆರಳುತ್ತಿದ್ದಾರೆ ಅಂತ ಮಾಹಿತಿ ಇದೆ. ಯಾಕಂದ್ರೆ ಅಲ್ಲಿ ಪವಿತ್ರ ಗೌಡ ಮಗಳು ಕಾಯ್ತಾ ಇದ್ದಾಳೆ. ಅಂದ್ರೆ 6 ತಿಂಗಳಿಗೂ ಹೆಚ್ಚು ಕಾಲ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ರು ಪವಿತ್ರ ಗೌಡ. ಸೊ ತಾಯಿಯನ್ನ ನೆನೆದು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಪವಿತ್ರ ಗೌಡ ಮಗಳು ಪೋಸ್ಟ್ಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರು, ಸ್ಟೋರಿಗಳನ್ನು ಹಾಕ್ತಾ ಇದ್ರು. ಸೊ ಇದೀಗ ಅಮ್ಮ ಬರ್ತಿರುವಂಥ ಹಿನ್ನೆಲೆಯಲ್ಲಿ ಮನೆಗೆ ಸ್ವಾಗತವನ್ನ ಮಾಡೋದಕ್ಕೆ ಪವಿತ್ರ ಗೌಡ ಮಗಳು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾಳಂತೆ. ಈ ಸದ್ಯಕ್ಕೆ ಪವಿತ್ರ ಗೌಡ ಅವ್ರ ತಾಯಿ ಹಾಗೇನೆ ತಮ್ಮನ ಜೊತೆಯಲ್ಲಿ ಕಾರ್ನಲ್ಲಿ ಹೊರಟಿದ್ದಾರೆ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆದ್ಮೇಲೆ. ಇನ್ನೊಂದು ಕಡೆ ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯಾಗಿರುವಂತಹ ಪ್ರದೂಷ್ ಕೂಡ ಜೈಲಿಂದ ರಿಲೀಸ್ ಆಗಿದ್ದಾರೆ. ಆತನಿಗೂ ಕೂಡ ಶುಕ್ರವಾರವೇ ಜಾಮೀನು ಮಂಜೂರಾಗಿತ್ತು. ಈಗ ಅನುಕುಮಾರ್ ಮಾತ್ರ ಅಲ್ಲಿ ಉಳ್ಕೊಂಡಿರೋದು. ಕಾರಣ ಶ್ಯೂರಿಟಿ ಪ್ರಕ್ರಿಯೆ ಇನ್ನೂ ಆಗಿಲ್ಲ, ಜೊತೆಗೆ ಆದೇಶದ ಪ್ರತಿ ಇನ್ನೂ ಕೂಡ ಜೈಲಿನ ಅಧಿಕಾರಿಗಳ ಕೈ ಸೇರಿಲ್ಲ. ಒಟ್ಟು ಈ ಪ್ರಕರಣದಲ್ಲಿ 7 ಆರೋಪಿಗಳಿಗೆ ಶುಕ್ರವಾರ ಜಾಮೀನು ಮಂಜೂರಾಗಿತ್ತು. A2 ಆಗಿರುವಂತಹ ದರ್ಶನ್ ಆಲ್ರೆಡಿ ಮೆಡಿಕಲ್ ಬೇಲ್ ಮೇಲೆ BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು. ರೆಗ್ಯುಲರ್ ಬೇಲ್ ಅವರಿಗೆ ಸಿಕ್ಕಂತ ಹಿನ್ನೆಲೆಯಲ್ಲಿ ನಿನ್ನೆ ಆಸ್ಪತ್ರೆಯಿಂದ ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದು ಆ ಶ್ಯೂರಿಟಿ ಪ್ರಕ್ರಿಯೆಯನ್ನು ಮುಗಿಸಿ ಮತ್ತೆ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಸೊ ನಿನ್ನೆ ಬಿಡುಗಡೆ ಭಾಗ್ಯ ಅವ್ರಿಗೆ ಸಿಕ್ಕಿರಲಿಲ್ಲ. ಸೊ ಇವತ್ತು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದ್ದಾರೆ. ಹೊರ ಬಂದಾಗ್ಲೂ ಕೂಡ ಅದೇ ಮೇಕಪ್, ಅದೇ ಡ್ರೆಸ್ ಸೆನ್ಸ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದಿಷ್ಟು ಪಶ್ಚಾತ್ತಾಪ ಆಕೆಯ ಮುಖದಲ್ಲಿ ಅಂತೂ ಕಾಣಿಸ್ತಿಲ್ಲ. ಯಾಕಂದ್ರೆ ಒಂದ್ ಕಡೆ ಈ ಕೊಲೆಗೆ ನಾನೇ ಕಾರಣ ಆದೆ ಅಂತೆ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಪವಿತ್ರ ಗೌಡ. ಜೊತೆಗೆ ದರ್ಶನ್ ತನ್ನ ಮುಖ ನೋಡ್ತಾ ಇಲ್ಲ, ತನ್ನ ಹತ್ರ ಮಾತಾಡ್ತಾ ಇಲ್ಲ. ಇನ್ನು ಮುಂದೆ ನನ್ನ ಪರಿಸ್ಥಿತಿ ಹೆಂಗೆ, ಮಾತಾಡ್ತಾರೋ ಇಲ್ವೋ ದರ್ಶನ್ ಅನ್ನೋ ಚಿಂತೆಯಲ್ಲೂ ಕೂಡ ಪವಿತ್ರ ಗೌಡ ಜೈಲಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸೊ ಇಂಥದ್ದೆಲ್ಲ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಅನಾರೋಗ್ಯ ಸಮಸ್ಯೆನೂ ಆಕೆಯನ್ನ ಕಾಡ್ತಾ ಇದೆ. ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ, ತುಂಬಾ ವೆಯ್ಟ್ ಲಾಸ್ ಆಗ್ಬಿಟ್ಟಿದ್ದಾರೆ ಅಂತಾನೂ ಕೂಡ ಸುದ್ದಿಗಳು ಇದ್ವು. ಸೊ ಆಕೆಯನ್ನ ಇವತ್ತು ನೋಡಿದಾಗ ಅದು ಯಾವುದು ಕಾಣಿಸ್ತಾ ಇಲ್ಲ. ಆಕೆ ಆರಾಮಾಗೆ ನಾರ್ಮಲ್ ಆಗಿ ಇದ್ದಾಳೆ ಅನ್ನೋದು ಗೊತ್ತಾಗ್ತಿದೆ. ಹಂಗಂತ ಆಕೆ ಹೊರಗಡೆ ಬರ್ತಾ ಇದ್ದಂಗೆ ಕಣ್ಣೀರನ್ನ ಹಾಕಬೇಕಾಗಿತ್ತು, ಮಾಧ್ಯಮದವ್ರ ಜೊತೆ ಈ ಕೊಲೆಗೆ ನಾನೇ ಕಾರಣ ಆದೆ ಅಂತೆಲ್ಲ ಹೇಳ್ಕೋಬೇಕಾಗಿತ್ತು, ಹಂಗಲ್ಲ. ಬಟ್ ಕಿಂಚಿತ್ತು ಪಶ್ಚಾತ್ತಾಪ ಅಂತೂ ಆಕೆಯ ಮುಖದಲ್ಲಿ ಕಾಣಿಸ್ತಿಲ್ಲ. RR ನಗರದ ಮನೆಗೆ ಹೋಗ್ತಾರಾ ಅಥವಾ ತಲಗಟ್ಟಪುರದಲ್ಲಿರುವಂತ ಅವ್ರ ಅಜ್ಜಿ ಮನೆಗೆ ಹೋಗ್ತಾರಾ ಅಂತ ಒಂದಿಷ್ಟು ಕುತೂಹಲ ಇದೆ. ನೋಡ್ಬೇಕಾಗುತ್ತೆ ಯಾವ ಕಡೆ ಪ್ರಯಾಣವನ್ನ ಬೆಳೆಸ್ತಾರೆ ಅಂತ ಹೇಳಿ. ಬಟ್ ಪವಿತ್ರ ಗೌಡ ಮಗಳು ಮಾತ್ರ ಸದ್ಯಕ್ಕೆ RR ನಗರದ ನಿವಾಸದಲ್ಲೇ ಇದ್ದಾರೆ. RR ನಗರದ ಮನೆಗೆ ಪವಿತ್ರ ಗೌಡ ಹೋಗಲ್ವಂತೆ. ತಲಘಟ್ಟಪುರದಲ್ಲಿರುವಂತ ಅಮ್ಮನ ಮನೆ ಅಂದ್ರೆ ಅಜ್ಜಿ ಮನೆಯ ಕಡೆಗೆ ಪವಿತ್ರ ಪ್ರಯಾಣವನ್ನ ಬೆಳೆಸಿದ್ದಾರಂತೆ. ತಾಯಿ ಹಾಗೇನೆ ತಮ್ಮನ ಜೊತೆಯಲ್ಲಿ ಪವಿತ್ರ ಈಗ ತಾನೇ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಟಿರೋ ದೃಶ್ಯವನ್ನ ಆಗ್ಲೇ ತೋರಿಸ್ತಾ ಇದ್ವಿ. ಇನ್ನು ತಲಘಟ್ಟಪುರದಲ್ಲಿ ಪವಿತ್ರ ತಾಯಿ ಮನೆ ಅಂದ್ರೆ ಅವ್ರ ಅಜ್ಜಿ ಮನೆ ಇದೆ, ಅಲ್ಲಿಗೆ ನೇರವಾಗಿ ಹೋಗ್ತಾರಂತೆ. RR ನಗರದ ನಿವಾಸಕ್ಕೆ ಪವಿತ್ರ ಗೌಡ ತೆರಳೋದಿಲ್ಲ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. RR ನಗರದಲ್ಲಿ ದರ್ಶನ್ ಮನೆ ಸಮೀಪದಲ್ಲೇ ಪವಿತ್ರ ಗೌಡ ಮನೆ ಕೂಡ ಇರೋದು. ಮತ್ತೆ ಆ ಮನೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ದರ್ಶನ್ ಪಾತ್ರ ಏನು ಅಂತ ಹೇಳಿ ಸಾಕಷ್ಟು ದಿನಗಳ ಹಿಂದೆನೇ ಸುದ್ದಿಗಳೆಲ್ಲ ಆಗಿತ್ತು. ಆದ್ರೆ ಇದೀಗ ಆ ಮನೆಗೆ ಪವಿತ್ರ ಗೌಡ ಹೋಗ್ತಾ ಇಲ್ಲ, ನೇರವಾಗಿ ತಲಘಟ್ಟಪುರದ ಅವ್ರ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರಾಗೆ ಕಡೆಗೂ ಜೈಲಿಂದ ಬಿಡುಗಡೆ ಭಾಗ್ಯ ಇವತ್ತು ಸಿಕ್ತು. ಎಲ್ಲಿಗೆ ಹೋಗ್ತಾರೆ ಅಂತ ಕುತೂಹಲ ಇತ್ತು. ತಲಘಟ್ಟಪುರದ ಅವ್ರ ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪವಿತ್ರ ಗೌಡ ತಾಯಿ ಮತ್ತೆ ತಮ್ಮ ಅಂತ ಇದೀಗ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗ್ತಾ ಇದೆ. RR ನಗರದ ಮನೆಗೆ ಅಲ್ಲಿಗೆ ಪವಿತ್ರ ಗೌಡ ಇವತ್ತಂತೂ ತೆರಳೋದಿಲ್ಲ. ಒಂದ್ ಕಡೆ ಬಳ್ಳಾರಿ ಕೇಂದ್ರ ಕಾರಾಗೃಹದಿಂದ ಮೆಡಿಕಲ್ ಬೇಲ್ ಸಿಕ್ತಲ್ಲ, ಆಗ ಹೊರಗಡೆ ಬಂದಂತ ದರ್ಶನ್ ಸೀದಾ ಹೋಗಿದ್ದು RR ನಗರದ ನಿವಾಸಕ್ಕಲ್ಲ, ಹೊಸಕೆರೆ ಹಳ್ಳಿಯ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ, ಅವ್ರ ಮನೆಗೆ. ಆದರೆ ಪವಿತ್ರ ಗೌಡನೂ ಅಷ್ಟೇ ಈಗ RR ನಗರದ ನಿವಾಸಕ್ಕೆ ಹೋಗ್ತಾ ಇಲ್ಲ, ಬದಲಿಗೆ
ತಲಗಟ್ಟಪುರದಲ್ಲಿರುವಂತ ಅವರ ಅಜ್ಜಿಯ ಮನೆಗೆ ಹೋಗ್ತಾ ಇದ್ದಾರೆ. ಈ ಹಿಂದೆಲೇ ಚರ್ಚೆಗಳು ನಡೆದಿತ್ತು. ಒಬ್ರು ಜ್ಯೋತಿಷಿ ಹೇಳಿದ್ರು RR ನಗರದಲ್ಲಿರುವಂತವ್ರಿಗೆ ಈ ಕಾನೂನು ಸಂಕಷ್ಟ ಅನ್ನೋದು ತಪ್ಪೋದಿಲ್ಲ, ಹಾಗಾಗಿ ಅಲ್ಲಿರುವಂತ ಎಲ್ರಿಗೂ ಒಂದಲ್ಲ ಒಂದು ಕೇಸ್ಗಳು, FIRಗಳು ಈ ತರ ದಿನನಿತ್ಯ ಕಿರಿಕಿರಿ ಆಗ್ತಿರುತ್ತಂತೆ. ಅದು ಪೂರಕ ಅನ್ನುವಂಥ ರೀತಿಯಲ್ಲೇ ಸೆಲೆಬ್ರಿಟಿಗಳು ಅಥವಾ ಅಲ್ಲಿರುವಂಥ ಪೊಲಿಟಿಷಿಯನ್ಸ್ ಮೇಲೆ ಪದೇ ಪದೇ ಈ ತರ ಕಾನೂನು ಪ್ರಹಾರಗಳಾಗ್ತಿರೋದು, FIR ಆಗೋದು, ಕಂಟಕಗಳು ಬರ್ತಿರೋದನ್ನ ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇದನ್ನೇ ಪರಿಗಣಿಸಿ ದರ್ಶನ್ RR ನಗರಕ್ಕೆ ಹೋಗ್ತಾ ಇಲ್ಲ ಅಥವಾ ಪವಿತ್ರ ಗೌಡನು RR ನಗರದ ನಿವಾಸಕ್ಕೆ ಹೋಗ್ತಾ ಇಲ್ವಾ, ಅಥವಾ ದರ್ಶನನ್ನ ಬೇಕು ಅಂತ ಕಂಡೀಷನ್ ಮೇಲೆನೆ ವಿಜಯಲಕ್ಷ್ಮಿ ಕಂಟ್ರೋಲ್ ಮಾಡೋದಕ್ಕೆ ಅಂತಾನೆ RR ನಗರದ ನಿವಾಸಕ್ಕೆ ಕಳಿಸ್ಕೊಡ್ತಾ ಇಲ್ವಾ, ಅಥವಾ ಅಲ್ಲಿ ಹೋದ್ರೆ ಮತ್ತೆ ದರ್ಶನ್ ನೆನಪುಗಳು ಕಾಡುತ್ತೆ ಅನ್ನೋ ಕಾರಣಕ್ಕೆ ಪವಿತ್ರ ಗೌಡನು ಹೋಗ್ತಾ ಇಲ್ವಾ, ಏನೋ ಗೊತ್ತಿಲ್ಲ. ಆದರೆ ಒಂದ್ ಕಡೆ ದರ್ಶನ್ ಜೈಲಿಂದ ರಿಲೀಸ್ ಆಗಿ ಬಂದಾಗ RR ನಗರದ ನಿವಾಸದ ಕಡೆ ಮುಖ ಮಾಡಿರಲಿಲ್ಲ, ಸೀದಾ ಅವ್ರ ಹೆಂಡತಿ ಹೊಸಕೆರೆಹಳ್ಳಿಯ ತಮ್ಮ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗಿದ್ರು. ಸೊ ಇದೀಗ ಪವಿತ್ರ ಗೌಡ ಕೂಡ RR ನಗರದ ನಿವಾಸಕ್ಕೆ ಹೋಗಲ್ಲ, ತಲಗಟ್ಟಪುರದ ಅವರ ಅಜ್ಜಿ ಮನೆಗೆ ಹೋಗ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. RR ನಗರದ ನಿವಾಸಕ್ಕೆ ಪವಿತ್ರ ಗೌಡ ಹೋಗ್ತಾ ಇಲ್ಲ ಅಂತ ಇನ್ಫಾರ್ಮೇಶನ್ ಸಿಕ್ತು, ತಲಗಟ್ಟಪುರದ ಅಜ್ಜಿ ಮನೆಗೆ ಹೋಗ್ತಾರೆ ಅಂತ. ಇಲ್ಲಿ ಹಲವಾರು ಪ್ರಶ್ನೆಗಳು, ಒಂದಿಷ್ಟು ಚರ್ಚೆಗಳು ಉದ್ಭವವಾಗೋದು ಸಹಜ. ಯಾಕಂದ್ರೆ ದರ್ಶನ್ ಕೂಡ RR ನಗರದ ನಿವಾಸಕ್ಕೆ ಹೋಗಿರಲಿಲ್ಲ, ಬಳ್ಳಾರಿಯಿಂದ ಬಂದಂತ ಸಂದರ್ಭದಲ್ಲಿ ಸೀದಾ ಹೊಸಕೆರೆಹಳ್ಳಿಗೆ ವಿಜಯಲಕ್ಷ್ಮಿ ಕರ್ಕೊಂಡು ಹೋಗಿದ್ರು. ಈಗ ಪವಿತ್ರ ಗೌಡನು ಆ ದರ್ಶನ್ ನೆನಪು ಕಾಡುತ್ತೆ ಅಂತಾನ RR ನಗರಕ್ಕೆ ಹೋದ್ರೆ ಅಲ್ಲಿ ತುಂಬಾ ಜನ ಬರ್ತಾರೆ ಮೀಟ್ ಮಾಡೋದಕ್ಕೆ, ಬೇಡ ಮತ್ತೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಅಂತನ ಏನ್ ಮಾಹಿತಿ ಸಿಗ್ತದೆ? ಶರ್ಮಿತಾ, ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆದಂತಹ ಪವಿತ್ರ ಗೌಡ ತನ್ನ ತಾಯಿ ಮತ್ತು ತಮ್ಮನ ಜೊತೆಗೂಡಿ ಈಗಾಗಲೇ ವಾಜರಹಳ್ಳಿಯಲ್ಲಿರುವಂತಹ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಕೂಡ ದೇವರಿಗೆ ಒಂದು ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ನೇರವಾಗಿ ತಲಗಟ್ಟಪುರದಲ್ಲಿರುವಂತಹ ತನ್ನ ತಾಯಿಯ ನಿವಾಸಕ್ಕೆ ಹೋಗೋದಕ್ಕೆ ನಿರ್ಧಾರ ಕೂಡ ಮಾಡಿರುವಂತದ್ದು. ಯಾಕಂದ್ರೆ RR ನಗರದ ನಿವಾಸದಿಂದಲೇ ಆಕೆಯನ್ನ ಅರೆಸ್ಟ್ ಮಾಡ್ಕೊಂಡು ಪೊಲೀಸರು ಕರ್ಕೊಂಡು ಬರಲಾಗಿತ್ತು. ಜೊತೆಗೆ RR ನಗರಕ್ಕೆ ಸದ್ಯಕ್ಕೆ ಹೋಗೋದು ಬೇಡ ಅನ್ನುವಂತ ಒಂದು ನಿರ್ಧಾರಕ್ಕೂ ಕೂಡ ಅಷ್ಟೇ ಪವಿತ್ರ ಗೌಡ ಬಂದಿದ್ದಾರೆ. ಜೊತೆಗೆ ತಾಯಿ ಕೂಡ ಅಷ್ಟೇ ಕೆಲ ದಿನಗಳ ಕಾಲ ನಮ್ಮ ಜೊತೆ ಇರುವಂತೆ ಒಂದು ನಮ್ಮ ಜೊತೆ ಇರುವಂತನ್ನು ಕೂಡ ಹೇಳಿರುವಂತ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ತನ್ನ ತಾಯಿಯ ಜೊತೆಗೂಡಿಗಾಗ್ಲೇ ತಲಗಟ್ಟಪುರದಲ್ಲಿರುವಂತ ತಾಯಿಯ ನಿವಾಸದ ಕಡೆ ಹೊರಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಕಾರ್ನಲ್ಲಿ ಕೂತ್ಕೊಂಡಿದ್ದ ತಕ್ಷಣನೇ ಪವಿತ್ರ ಗೌಡ ಕೂಡ ಅಷ್ಟೇ ಒಂದ್ ರೀತಿ ಭಾವುಕರಾದ್ರು ಅನ್ನೋಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ 6.5 ತಿಂಗಳಾಯ್ತು ಆಲ್ಮೋಸ್ಟ್ ಜೈಲ್ಗೆ ಹೋಗಿ, ಪರಪ್ಪನಗರ ಜೈಲಿನಲ್ಲಿ ಎಲ್ಲೋ ಒಂದ್ ಕಡೆ ಪಂಜರದ ಗಿಳಿ ಆಗಿದ್ರು. ಇವತ್ತು ಏಕಾಏಕಿ ರಿಲೀಸ್ ಆದಂತಹ ಬೆನ್ನಲ್ಲೇ ಅಲ್ಲಿ ಎಲ್ಲೋ ಒಂದ್ ಕಡೆ ಮಾಧ್ಯಮದವ್ರ ಮುಂದೆ ಚೆನ್ನಾಗಿಯೇ ಬಂದ್ರು, ಆದ್ರೆ ಕಾರ್ನಲ್ಲಿ ಕೂತ್ಕೊಂಡಿದ ತಕ್ಷಣ ತನ್ನ ತಾಯಿಯ ತೊಡೆ ಮೇಲೆ ಮಲ್ಕೊಂಡು ಒಂದ್ ರೀತಿ ಕಣ್ಣೀರನ್ನ ಹಾಕಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ತಾಯಿ ಕೂಡ ಅಷ್ಟೇ ಒಂದಿಷ್ಟು ಧೈರ್ಯದ ಮಾತುಗಳನ್ನು ಕೂಡ ಅಷ್ಟೇ ಕಾರ್ನಲ್ಲಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ಹೇಳಿರುವಂತದ್ದು. ಯಾಕಂದ್ರೆ ಆಗಿದ್ದಾಗಿದೆ, ಇನ್ನು ಅಟ್ಲೀಸ್ಟ್ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಮುಂದೆ ಆಗುವಂತ ಒಂದು ಕಾನೂನಿನ ಹೋರಾಟವನ್ನು ನಾವು ಮಾಡೋಣ, ಇದರಿಂದ ನಾವು ಬಚಾವ್ ಆಗೋದಕ್ಕಾಗಿರ್ಬೋದು ಅಥವಾ ಇದರಿಂದ ನಾವು ಹೊರಗಡೆ ಬರೋದಕ್ಕೆ ಏನ್ ಪ್ರಯತ್ನ ಬೇಕೋ ಅದನ್ನ ಮಾಡೋಣ ಅನ್ನೋಂತ ಒಂದಷ್ಟು ಧೈರ್ಯದ ಮಾತುಗಳನ್ನು ಕೂಡ ಈಗಾಗಲೇ ತಾಯಿ ಕೂಡ ಹೇಳಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಇನ್ನೇನು ಒಂದು 20-25 ನಿಮಿಷದಲ್ಲಿ ಅವರು ತಲಗಟ್ಟಪುರಕ್ಕೆ ರೀಚ್ ಆಗ್ತಾರೆ. ತಲಗಟ್ಟಪುರದಲ್ಲಿ ತಾಯಿಯ ಮನೆಗೆ ಹೋಗ್ತೀವಿ, ಅಲ್ಲೇ ಇರೋಣ ಅನ್ನುವಂತ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ರೆ. ಆದ್ರೆ ಇಲ್ಲಿ ಮಗಳು ಕೂಡ ಅಷ್ಟೇ RR ನಗರದಲ್ಲಿರುವಂತಹ ತನ್ನ ಮನೆಯ ಸಮೀಪದಲ್ಲೇ ಶಾಲೆಗೂ ಕೂಡ ಹೋಗ್ತಾ ಇದ್ರು.